ವೆಲ್ಕಮ್ ಟು ಎನ್ನಾ ಪ್ರಾಪರ್ಟೀಸ್. ಇವತ್ತು ನಾವು ನಿಮಗೆ ಒಂದು ಲಕ್ಸುರಿ 30-40 ಡೈಮೆನ್ಷನ್ ಅಲ್ಲಿ ಕಟ್ಟಿರೋ ಪ್ರಾಪರ್ಟಿ ತೋರ್ಸಕ್ ಬಂದಿದ್ದೀನಿ. ಇದು ನಿಮಗೆ ಟ್ರಿಪ್ಲೆಕ್ಸ್ ಪ್ರಾಪರ್ಟಿ ಆಗಿರುತ್ತೆ. ಮೇನ್ ರೋಡ್ ಅಲ್ಲೇ ಲೊಕೇಟ್ ಆಗಿರೋದ್ರಿಂದ ಇಲ್ಲಿಂದ ನಿಮಗೆ ಸರ್ಕಲ್ ಹಾಗೆ ಬಸ್ ಸ್ಟಾಪ್ಸ್ ಎಲ್ಲ ತುಂಬಾ ನಿಯರ್ ಆಗಿರುತ್ತೆ. ಪ್ರಾಪರ್ಟಿ ಮುಂದೆ ನಿಮಗೆ 30 ಫೀಟ್ ರೋಡ್ ಕೂಡ ಇದೆ. ಎಲಿವೇಶನ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಸೊ ಈ ಪ್ರಾಪರ್ಟಿ ನಿಮಗೆ BDA ಪ್ರಾಪರ್ಟಿ ಕೂಡ ಆಗಿರುತ್ತೆ. ಇಲ್ಲಿ ನಿಮಗೆ ಕಸ್ಟಮೈಸಬಲ್ ನೇಮ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ಅಂಡ್ ಹಾಗೆ CCTV ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇದೆಲ್ಲ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ ಪಾರ್ಕಿಂಗ್ಗೆ ಅಂತ. ಇಲ್ಲೆಲ್ಲ ಆಂಟಿಸ್ಕಿಡ್ ಟೈಲ್ಸ್ ಕೊಟ್ಟಿದ್ದಾರೆ. ಕಾವೇರಿ ಹಾಗೆ ಬೋರ್ವೆಲ್ ಕನೆಕ್ಷನ್ಸ್ ಕೂಡ ಇದೆ. ಅಂಡ್ ಹಾಗೆ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಕ್ಲಾಡಿಂಗ್ಸ್ ವಾಲ್ಗೆಲ್ಲ ಹಾಫ್ ನಿಮಗೆ ಗ್ರಾನೈಟ್ಸ್ ಇಂದ ಕವರ್ ಮಾಡಿದ್ದಾರೆ. ಸೊ ಇಲ್ಲಿ ಪಾರ್ಕಿಂಗ್ ಅಲ್ಲಿ ನೀವು ಆರಾಮಾಗಿ 2 to 3 ಕಾರ್ಸ್ ಪಾರ್ಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಿಮ್ಗೆ ಒಂದು ಕಾಮನ್ ವಾಶ್ರೂಮ್ ಹಾಗೆ ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಲಿಫ್ಟ್ ನಿಮ್ಗೆ ಟೆರೆಸ್ ತನಕನೂ ತಗೊಂಡು ಹೋಗುತ್ತೆ. ಇಲ್ಲೂ ನೀವು ನೋಡ್ತಾ ಇದ್ದಾರೆ ಗ್ರಾನೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕೊಟ್ಟಿದ್ದಾರೆ ಅಂತ. ಇಲ್ಲಿ ನಿಮ್ಗೆ ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ ಯೂನಿಟ್ ಅಂಡ್ ಹಾಗೆ ಗ್ಯಾಸ್ ಪಾಯಿಂಟ್ UPS ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮೇಲ್ ಹೋಗೋಣ. ಸೊ ನೀವು ನೋಡ್ತಾ ಇರ್ಬೋದು ಫುಡ್ ಸ್ಟೆಪ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಎಲ್ಲ ಆಂಟಿಸ್ಕಿಡ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕ್ಲಾಡಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರಾನೈಟ್ಸ್ ಇಂದ ಅಂತ. ಇಲ್ಲೂ ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಗ್ರಿಲ್ಸ್ ಇಂದ ಕವರ್ ಮಾಡಿದ್ದಾರೆ. ಸೇಫ್ಟಿ ಸೆಕ್ಯೂರ್ಡ್ ಆಗಿದೆ ಮನೆ ಅಂತ. ಬನ್ನಿ ಮನೆ ಒಳಗಡೆ ಹೋಗೋಣ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟಫೆನ್ಸ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. SS ಸ್ಟೀಲ್ ರೈಲಿಂಗ್ ಯೂಸ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು ಮೇನ್ ರೋಡ್ ತುಂಬಾ ಹತ್ರದಲ್ಲಿ ಎಷ್ಟು ಚೆನ್ನಾಗಿ ವಿಸಿಬಲ್ ಇದೆ ಅಂತ. ಸೊ ಇಲ್ಲಿ ಸೀಲಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ. ಬನ್ನಿ. ಇದು ನಿಮ್ಗೆ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಇದೆಲ್ಲ ಟೀಕುಚ್ ಇಂದ ಮಾಡಿರ್ತಾರೆ. ಯೂನಿಕ್ ವೇ ಫಿನಿಶಿಂಗ್ ಡೋರ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಂಡ್ ಹಾಗೇನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಟಿಷನ್ ವಾಲ್ ಕೊಟ್ಟಿದ್ದಾರೆ. ವುಡ್ ವರ್ಕ್ ಇಂದ ತುಂಬಾ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಮೂವಿಂಗ್ ಟುವರ್ಡ್ಸ್ ದಿ ಲಿವಿಂಗ್ ಏರಿಯಾ, ಫ್ಲೋರಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಎಲ್ಲ ಮಾರ್ಬಲ್ ಫ್ಲೋರಿಂಗ್ಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಸ್ ಕೂಡ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ಸ್ ತುಂಬಾ ಯೂನಿಕ್ ವೇ ಅಲ್ಲಿ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಯುಟಿಲೈಸ್ ಆಗ್ತಾ ಇದೆ ಇಲ್ಲಿ. ಅಂಡ್ ಇದು ನಿಮ್ಗೆ TV ಯೂನಿಟ್ ಇರುತ್ತೆ. ಸ್ಪೇಷಿಯಸ್ ಆಗಿರೋ TV ಯೂನಿಟ್. ಇಲ್ಲೂ ನೀವು ಸ್ಟೋರೇಜ್ ಎಲ್ಲ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಕಾಮನ್ ವಾಶ್ರೂಮ್. ವಾಶ್ರೂಮ್ಸ್ ಅಲ್ಲೆಲ್ಲ ನಿಮ್ಗೆ ಜಾಗ ಫಿಟ್ಟಿಂಗ್ಸ್ ಇರುತ್ತೆ. ಸೊ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ನಿಮ್ಗೆ ಒಂದು ಪೇರೆಂಟ್ಸ್ ರೂಮ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ ರೂಮ್ ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿ ನಿಮ್ಗೆ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್. ವಾರ್ಡ್ರೋಬ್ಸ್ ನೀವು ನೋಡ್ತಾ ಇರ್ಬೋದು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಇಲ್ಲಿ ನಿಮ್ಗೆ ಸ್ಟಡಿ ಅಥವಾ ವರ್ಕ್ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ಡ್ರೆಸ್ಸಿಂಗ್ ಯೂನಿಟ್. ಸೀಲಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಅಂಡ್ ಹಾಗೆ ದಿಸ್ ಇಸ್ ಆಕ್ಸೆಸ್ ಫಾರ್ ದಿ ನೆಕ್ಸ್ಟ್ ಫ್ಲೋರ್. ಇಲ್ಲಿ ನಿಮ್ಗೆ ಲಿಫ್ಟ್ ಪ್ರೊವಿಷನ್ ಇರುತ್ತೆ. ಅಂಡ್ ಹಾಗೆ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಇದೆಲ್ಲ ನಿಮ್ಗೆ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಅಂಡ್ ಇದೆಲ್ಲ ನಿಮ್ಗೆ ಕೊರಿಯನ್ ಟೋನ್ ಆಗಿರುತ್ತೆ. ಸೊ ಇಲ್ಲಿ ವೆಂಟಿಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಟೋರೇಜ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡ್ರೈ ಅಂಡ್ ವೆಟ್ ಏರಿಯಾಗೆ ನೋಡ್ತಾ ಇರ್ಬೋದು ಪಾರ್ಟಿಷನ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಫುಲ್ ಮಾಡರ್ನ್ ವೇಲ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ನಿಮ್ಗೆ ವಾಷಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ ಅಥವಾ ನೀವು ಯುಟಿಲಿಟಿ ಹಾಗೂ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಈ ಲಿವಿಂಗ್ ಏರಿಯಾಗೆ ಒಂದು ಅಟ್ರಾಕ್ಷನ್ ಏನು ಅಂದ್ರೆ ಪೂಜಾ ರೂಮ್. ಇಲ್ಲೂ ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ವುಡ್ ವರ್ಕ್ ಮಾಡಿದ್ದಾರೆ. ಎಲ್ಲ ನಿಮ್ಗೆ ವುಡ್ ಟೀಕ್ ಆಗಿರುತ್ತೆ. ಇಲ್ಲೂ ನೀವು ನೋಡ್ತಾ ಇರ್ಬೋದು ವೈಟ್ ಮಾರ್ಬಲ್ ಇಂದ ಫಿನಿಶ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ವೇಲ್ ಕಾಣ್ತಾ ಇದೆ ಅಂತ. ಸೊ ಬನ್ನಿ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಲಿಫ್ಟ್ ಪ್ರೊವಿಷನ್ ನಿಮ್ಗೆ ಟೆರೆಸ್ ತನಕ ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇಲ್ಲಿ ಲಿಫ್ಟ್ ನಿಮ್ಗೆ 6 person ಕೆಪಾಸಿಟಿ ಇರುತ್ತೆ. ಬನ್ನಿ ನೆಕ್ಸ್ಟ್ ಫ್ಲೋರ್ ಲಿಫ್ಟ್ ಅಲ್ಲಿ ಹೋಗೋಣ. ಸೊ ಮೂವಿಂಗ್ ಟುವರ್ಡ್ಸ್ ದಿ ನೆಕ್ಸ್ಟ್ ಫ್ಲೋರ್. ಇಲ್ಲಿ ನಿಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಸ್ಮಾಲ್ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ TV ಯೂನಿಟ್ ಡಿಸೈನರ್ ವೇಲ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಫ್ಲೋರ್ ಅಲ್ಲಿ ನಿಮ್ಗೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೀಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ವಾರ್ಡ್ರೋಬ್ಸ್ ಗಾಗ್ಲಿ ಎಲ್ಲ ತುಂಬಾ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ ಅಂತ. ಸೊ ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇರುತ್ತೆ. ಸ್ಟೋರೇಜ್, ವೆಂಟಿಲೇಷನ್ಸ್ ಅಂಡ್ ಹಾಗೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ವಾಶ್ರೂಮ್ಸ್ ಅಲ್ಲೆಲ್ಲ ನಿಮ್ಗೆ ಜಾಗ ಫಿಟ್ಟಿಂಗ್ಸ್ ಇರುತ್ತೆ. ಮೂವಿಂಗ್ ಟುವರ್ಡ್ಸ್ ದಿ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲೂ ನೀವು ನೋಡ್ತಾ ಇರ್ಬೋದು ಎಲ್ಲ ವಿನಿಶ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಲರ್ ಕಾಂಬಿನೇಷನ್ಸ್ ಆಗಲಿ ತುಂಬಾ ಚೆನ್ನಾಗಿ ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ. ಇದು ಎಲ್ಲ ನಿಮ್ಗೆ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಅಲ್ಲೂ ಸ್ಟೋರೇಜ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಸಫಿಷಿಯಂಟ್ ಸ್ಟೋರೇಜ್. ಅಂಡ್ ಇಲ್ಲಿ ನಿಮ್ಗೆ ಇಲ್ಲೂ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸ್ಟಡಿ ಅಥವಾ ವರ್ಕ್ ಸ್ಪೇಸ್ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು.
ಸೀಲಿಂಗ್ಸ್ ನೀವು ನೋಡಿದ್ರಲ್ಲ ತುಂಬಾ ಅಟ್ರಾಕ್ಟಿವ್ ಇದೆ ಅಂತ. ಅಂಡ್ ಹಾಗೆ ಸೊ ಇಲ್ಲಿ ನಿಮ್ಗೆ ವಾಕಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ವಾರ್ಡ್ರೋಬ್ಸ್ ಎಲ್ಲ ಕಲರ್ ಕಾಂಬಿನೇಷನ್ಸ್ ತುಂಬಾ ಲಕ್ಸುರಿ ಆಗಿದೆ. ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಅಂಡ್ ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರೋ ವಾಶ್ರೂಮ್. ಸೊ ಮೂವಿಂಗ್ ಟುವರ್ಡ್ಸ್ ದಿ ಬಾಲ್ಕನಿ. ವೈಬ್ರೆಂಟ್ ಬಾಲ್ಕನಿ ಅಂತಾನೆ ಹೇಳ್ಬೋದು. ವೆಂಟಿಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲೂ ನಿಮ್ಗೆ ಸೀಲಿಂಗ್ಸ್, ಇಲ್ಲೂ ನಿಮ್ಗೆ ಗ್ರಿಲ್ಸ್ ಎಲ್ಲ ಕವರ್ ಮಾಡಿದ್ದಾರೆ. ಟಫ್ ಅಂಡ್ ಗ್ಲಾಸ್ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ವ್ಯೂಸ್ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ಬನ್ನಿ, ಇವಾಗ ನೀವೇನ್ ಪ್ಲಾನ್ ನೋಡಿದ್ರಿ ಸೇಮ್ ಪ್ಲಾನ್ ಮೇಲೂ ರೆಪ್ಲಿಕೇಟ್ ಆಗಿರುತ್ತೆ. ಇಲ್ಲೂ ನಿಮ್ಗೆಲ್ಲ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ನೆಕ್ಸ್ಟ್ ಫ್ಲೋರ್. ನಾನು ಹೇಳಿದ್ನಲ್ಲ ಯೂನಿಕ್ ವೇ. ಇಲ್ಲೂ ನೀವು ನೋಡ್ತಾ ಇರ್ಬೋದು ಸೀಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಸೊ ಈ ಫ್ಲೋರ್ ಅಟ್ರಾಕ್ಷನ್ ಬಂದು ನಿಮ್ಗೆ ಇದೊಂದು ಓಪನ್ ಸ್ಪೇಸ್ ಆಗಿರುತ್ತೆ. ಇಲ್ಲಿ ನೀವೊಂದು ಓಪನ್ ಬಾರ್ ಕಸ್ಟಮೈಸ್ ಮಾಡ್ಕೋಬಹುದು, ಅಥವಾ ಹೇಗಾದ್ರೂ ಪಾರ್ಟಿ ಆರ್ಗನೈಸೇಷನ್ಗೆ ಅಥವಾ ಲೈಬ್ರರಿಗೆ ತುಂಬಾ ಚೆನ್ನಾಗಿರೋ ಸ್ಪೇಸ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ವ್ಯೂಸ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಅಂತ. ಸೊ ಇದು ಲಿವಿಂಗ್ ಏರಿಯಾ ಆಗುತ್ತೆ. ಇಲ್ಲಿ ನಿಮ್ಗೆ ಟಿವಿ ಯೂನಿಟ್, ವೆಂಟಿಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ದಿಸ್ ಇಸ್ ಅ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ನಿಮ್ಗೆ ಕಾಟ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಸ್ಟಡಿ ಅಥವಾ ವರ್ಕ್ ಸ್ಪೇಸ್, ಸ್ಟೋರೇಜ್ ಅಂಡ್ ಹಾಗೇನೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ನೀವು ನೋಡ್ತಾ ಇರ್ಬೋದು ಸ್ಟೋರೇಜ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಅಂಡ್ ಹಾಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಮೂವಿಂಗ್ ಟುವರ್ಡ್ಸ್ ದಿ ನೆಕ್ಸ್ಟ್ ಬೆಡ್ರೂಮ್. ಇದು ಸ್ಪೇಷಿಯಸ್ ಆಗಿರೋ ಬೆಡ್ರೂಮ್. ಇಲ್ಲೂ ನಿಮಗೆ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸ್ಟೋರೇಜ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಹಾಗೆ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅ ಡ್ರೆಸ್ಸಿಂಗ್ ಯೂನಿಟ್, ಅಟ್ಯಾಚ್ಡ್ ವಾಶ್ರೂಮ್. ಸೊ ನೆಕ್ಸ್ಟ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮೂವಿಂಗ್ ಟುವರ್ಡ್ಸ್ ದಿ ಟೆರೆಸ್. ಗ್ರಿಲ್ಸ್ ಇಂದ ಕವರ್ ಮಾಡಿದ್ದಾರೆ. ಸೇಫ್ಟಿ ಸೆಕ್ಯೂರ್ ಟೆರೆಸ್. ಟೆರೆಸ್ ಅಲ್ಲಿ ಫುಲ್ ನಿಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಟಫ್ ಅಂಡ್ ಗ್ಲಾಸ್ ಇಂದ ಕವರ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲಿ ನಿಮ್ಗೆ ವಾಷಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಲಿಫ್ಟ್ ರೂಮ್ ಇರುತ್ತೆ. ಅಂಡ್ ಹಾಗೆ ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದು ನಿಮ್ಗೆ ಒಂದು ಕಸ್ಟಮೈಸಬಲ್ ಸ್ಪೇಸ್ ಅಂತಾನೆ ಹೇಳ್ಬೋದು, ಅಥವಾ ಹೋಮ್ ಥಿಯೇಟರ್, ಜಿಮ್ ರೂಮ್ ಹೇಗಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬಹುದು. ನೋಡಿದ್ರಲ್ಲ, ಇಷ್ಟು ಲಕ್ಸುರಿ ಪ್ರಾಪರ್ಟಿ ಲೊಕೇಶನ್ ಬಂದು ನಿಮ್ಗೆ SME ಲೇಔಟ್ 3rd ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ನನ್ನಿಂದಲೇ ನೀವು ನೋಡ್ತಾ ಇರ್ಬೋದು ನವಮಿ ಪ್ರಾಜೆಕ್ಟ್ ಆಗ್ಲಿ, ಅಂಡ್ ಇಲ್ಲಿಂದ ನಿಮ್ಗೆ ವಿದ್ಯಾನಿಕೇತನ್ ಸ್ಕೂಲ್, ಶ್ರೀ ಚೈತನ್ಯ ಕಾಲೇಜ್, ಉಳ್ಳಾಳ, ನಾಗರಬಾವಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಲ್ಲ ತುಂಬಾ ಹತ್ರ ಆಗಿರೋದ್ರಿಂದ ನಿಮಗೆ ಇದೊಂಥರ ಪ್ರೈಮ್ ಲೊಕೇಶನ್ ಅಲ್ಲೇ ಲೊಕೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇಷ್ಟು ಚೆನ್ನಾಗಿರೋ ಪ್ರಾಪರ್ಟಿ ನೀವಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.